ಈಗ ಸಮಾನತೆ ಭಾರಿ ಚೆನ್ನಾಗಿದೆ ಅದು, ಹೇಳೋದಕ್ಕೆ, ಓದಕ್ಕೆ, ನೋಡಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ ಚೆನ್ನಾಗಿದೆ. ಎಲ್ಲಿದೆ ಸಮಾನತೆ ನಮ್ಮ ಇದರಲ್ಲಿ? ಪುವರ್ ಕ್ಲಾಸ್, ಬಿಲೋ ಪಾವರ್ಟಿ ಲೈನ್, above poverty line, lower middle class, poor class, upper middle class, super class, rich class, super rich class ಅಂತ ಬಂದಿದೆ. ಅಂದ್ರೆ ಸಮಾನತೆ ಅನ್ನೋ ಪದಕ್ಕೆ ಏನ್ ಅರ್ಥ? ಸಮಾನತೆ ಎಲ್ಲಿದೆ? ನಾನು ನಿನ್ನೆ ಯಾರೋ ಒಬ್ರು ಗೃಹ ಪ್ರವೇಶಕ್ಕೆ ಕರೆದಿದ್ರು. ನಾನು ಏರ್ಪೋರ್ಟ್ಗೆ ಆ ಕಡೆ ಇಲ್ಲಿಂದ 29 ಕಿಲೋಮೀಟರ್ ದೂರದಲ್ಲಿ, ಇಂಡಿಯಾದಲ್ಲಿ ಇದ್ದೀನಾ, ಎಲ್ಲಿದ್ದೀನಿ ನಾನು? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದೀನಿ ಅನ್ನೋದಿದೆ. 150 ಎಕರೆ ಜಮೀನು, ಫುಲ್ಲಿ ಕಾಂಪೌಂಡೆಡ್, ಕಂಪ್ಲೀಟ್ ಗಾರ್ಡನ್, ಮೊಘಲ್ ಗಾರ್ಡನ್ ಅಂತಾರಲ್ಲ, ಇಲ್ಲ ನಂದವನ ಅಂತಾರಲ್ಲ, 150 ಎಕರೆನೂ ಹಂಗೆ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋ ಫ್ಲವರ್ಸ್ ಎಲ್ಲ ಅಲ್ಲಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಇರೋ ಮರಗಳಿದೆ. ಒಂದು ಆರ್ಟಿಫಿಷಿಯಲ್ ಸ್ವರ್ಗವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಮನೆ 20 ಕೋಟಿ ಕಡಿಮೆ ಇಲ್ಲ, 20 ಕೋಟಿ, ಎಲ್ಲಾನು ಅರಮನೆನೆ. ಬಕಿಂಗ್ಹ್ಯಾಮ್ ಪ್ಯಾಲೇಸು ಅಲ್ಲೇ ಇದೆ, ವೈಟ್ ಹೌಸು ಅಲ್ಲೇ ಇದೆ, ಅಂಟಿಲಾನು ಅಲ್ಲಿದೆ, ಅಟ್ಲಾ ಮೌಂಟ್ ರೋಡು ಅಲ್ಲೇ ಇದೆ. ಸೊ ಇದು ಅದನ್ನ ನೋಡ್ಬಿಟ್ಟು ಹಿಂಗೆ ಬರ್ತಾ ಇದ್ರೆ ಸ್ಲಮ್ಮು, ಇನ್ನೊಂದು ಸ್ಲಮ್ಮು, ಕಾಲ್ಗೆ ಚೊಪ್ಲಿ ಇಲ್ಲ, ಬಟ್ಟೆ ಇಲ್ಲ, ಕಿತ್ತೋಗಿರೋದು ಜನರು. ಅಲ್ಲಿ ಸುಂದರ, ಇಲ್ಲಿ ಹಿಂಗಿದೆ. ಸೊ ಸಮಾನತೆ ಎಲ್ಲಿದೆ? ಹೂ ಕ್ರಿಯೇಟೆಡ್ ಪುವರ್ ಅಂಡ್ ರಿಚ್? ದ ರಿಚ್ ಕ್ರಿಯೇಟ್ಸ್ ಪುವರ್. ವಿಲ್ಲಾಸ್, ಅರಮನೆ, ಇದೆಲ್ಲಾನೇ ಬಡವರನ್ನ ಕ್ರಿಯೇಟ್ ಮಾಡುತ್ತೆ. ಬಡವರು ಸ್ಲಮ್ ಅಲ್ಲಿ ಇದ್ದಾರೆ. ಸ್ಲಮ್ ಡೋಲರ್ನ ಶ್ರೀಮಂತರು ಏನ್ ಹೇಳ್ತಾರೆ? ಡರ್ಟಿ ಪೀಪಲ್. ಹೌದು. ಅನ್ನ ಕೊಡುವ ರೈತನನ್ನ ಏನ್ ಹೇಳ್ತಾರೆ? ಅನ್ಎಜುಕೇಟೆಡ್. ಹೌದು. ಲೇಬರರ್ಗೆ ಅನ್ಸ್ಕಿಲ್ಡ್ ಅಂತಾರೆ. ಆಕ್ಸಿಡೆಂಟ್ ಆಗಿ ಕೈ ಹೋದ್ರೆ, ಕಾಲು ಹೋದ್ರೆ ಅನ್ಫಾರ್ಚುನೇಟ್ ಅಂತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತರೆ ಡೆಸ್ಟಿನಿ ಅಂತಾರೆ. ಪಾವರ್ಟಿ ಅಂದ್ರೆ ಲೇಜಿ ಫೆಲೋ ಅಂತಾರೆ. ಇದು ಏನ್ ಸಮಾನತೆ? ಏನ್ ವೆಕಾಬ್ಲರಿ ಬರುತ್ತೆ? ಮಾಲ್ ನ್ಯೂಟ್ರಿಷನ್, ರೈತರು ಆತ್ಮಹತ್ಯೆ, ಬಡತನ, ನೋವು, ಕಣ್ಣೀರು, ಆಸ್ಪತ್ರೆ ಇಲ್ಲ. ಇದು ಈಗ ಆದಿವಾಸಿಗಳನ್ನ ಒದ್ದು ಹೊರಗೆ ಹಾಕ್ತಾರೆ, ಅದು ಲೀಗಲ್ ಮ್ಯಾಟರ್ಸ್ ಅಂತಾರೆ. ದಲಿತರನ್ನ ಜಮೀನು ಕಿತ್ಕೊಳ್ತಾರೆ, ಕೇಳಿದ್ರೆ ನೀವು ಆಂಟಿ ನ್ಯಾಷನಲ್ ಅಂತಾರೆ, ಹೊರಗೆ ಹಾಕ್ತಾರೆ. ಫಾರ್ ದ ಪುವರ್, ರಿಪಬ್ಲಿಕ್ ಮೀನ್ಸ್ ಹಂಗ್ರಿ ಇನ್ ಎ ಡಿಫರೆಂಟ್ ಫ್ಲಾಗ್. ಫಾರ್ ದ ರಿಚ್, ರಿಪಬ್ಲಿಕ್ ಮೀನ್ಸ್ ರೋಲ್ಸ್ ರಾಯ್ ಕಾರ್, BMW ಕಾರ್, ಬೆನ್ಸ್ ಕಾರ್, ವಿಲ್ಲಾ, 5-star ಹೋಟೆಲ್, ಏರೋಪ್ಲೇನ್. ದಿಸ್ ಇಸ್ ಫಾರ್ ದ ರಿಚ್. ನೀವು ಹೇಳುವಾಗ ಸರ್, ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವಕ್ಕಿದ್ದ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅಂದರೆ ಇದು ಎಲ್ಲಿ ಕ್ರಿಯೇಟ್ ಆಯಿತು ಅಂದರೆ, ಪ್ರಜಾಪ್ರಭುತ್ವ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಅಂದರೆ ಈ ಅವ್ಯವಸ್ಥೆಯನ್ನು ರಾಜಪ್ರಭುತ್ವ ಸೃಷ್ಟಿ ಮಾಡ್ತಾ ಹಾಗಾದ್ರೆ? ಆಗೈತೆ. ಈಗ ನಾನು ಅದನ್ನೇ ಹೇಳಿದೆ. ಈಗ ಪ್ರಭುತ್ವ ಅಂತ ಹೇಳಿದ್ರೆ ಅದಕ್ಕೊಂದು ಪಂಚ್ ಕೊಟ್ಟು ಅಲ್ಲಿಗೆ ಹೋಗ್ತೀನಿ ನಾನು. ಈಗ ಪ್ರಜಾಪ್ರಭುತ್ವ ಅಂದು ತಾವು ಹೇಳಿದ್ರಿ, ಎಲ್ರು ಕೂಡ ಹೇಳ್ತಾರೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳೇ ಪ್ರಭುಗಳು. ಹೆಂಗು 5 ಸೆಕೆಂಡ್ ಪ್ರಜಾಪ್ರಭುತ್ವ. ಇದು ಪ್ರಜಾ ಅಷ್ಟೇ, ಮುಗ್ದೋಯ್ತು ನಿಮ್ ಕತೆ. ಸೀಮಿತ. 5 ವರ್ಷ ಹಿಪೋಕ್ರಸಿ, 5 ಸೆಕೆಂಡ್ ಡೆಮಾಕ್ರಸಿ, 5 ವರ್ಷ ಹಿಪೋಕ್ರಸಿ. ಹಂಗಂತ ಎಲ್ರು ಬಂದು ಆಳೋದಕ್ಕಾಗಲ್ವಲ್ಲ. 1-2-3 ಸಮೂಹ ಆಡಳಿತ ಮಾಡ್ತಾರೆ. ರೆಪ್ರೆಸೆಂಟೇಷನ್, ದುಡಿಯುವ ಕೈಗಳು, ದುಡಿಯುವ ವರ್ಗಗಳು ಅಧಿಕಾರಕ್ಕೆ ಹೋಗ್ಬೇಕು. ರಷ್ಯಾದಲ್ಲಿ ಬಂತು, ಚೈನಾದಲ್ಲಿ ಬಂತು. ಅಂದ್ರೆ ಆಡಳಿತ ಡೆಮಾಕ್ರಸಿ. ಈಗ ತಾವು ಹೇಳಿದ್ರಿ ಯಾರು ಸೃಷ್ಟಿ ಮಾಡಿದ್ದಂದು. ಇದು ಒಳ್ಳೆ ಕ್ವಶ್ಚನ್. ಇದು ಕೇರಿಗಳನ್ನ ಯಾರು ಸೃಷ್ಟಿ ಮಾಡಿದ್ದು? ಅಗ್ರಹಾರನ್ನ ಸೃಷ್ಟಿ ಮಾಡಿದ್ದು ಯಾರು? ಊರಲ್ಲಿ ಮೇಲು ಜಾತಿ ಊರು, ಕೀಳು ಜಾತಿ ಊರಂದು ಯಾರು ಸೃಷ್ಟಿ ಮಾಡಿದ್ದು? ಸಿಟಿಗಳನ್ನ ಸೃಷ್ಟಿ ಮಾಡಿದ್ದು ಯಾರು? ಸಿಟಿಗಳಲ್ಲಿ ಕೊಲಕೇರಿ, ವಿಲ್ಲಾ, ಈಗ
ಇದು ಯಾವ ಆ ಕಡೆ ರೋಡ್ ಇದಲ್ಲ, ಇನ್ಫೆಂಟ್ರಿ ರೋಡ್, ಅಲ್ಲೊಂದು ಮನೆ ಕಟ್ಟಿದ್ದಾರೆ. ಸೇಲ್ಸ್ ಬೈ ಇನ್ವಿಟೇಷನ್. ಅವ್ರು ಯಾರನ್ನ ಕರೀತಾರೋ ಅವರೇ ಖರೀದಿ ಮಾಡ್ಬೇಕು. ಅಂದ್ರೆ ಅಲ್ಲಿ ಯಾರು ಬಾಳ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್ ಜಾಸ್ತಿ ಏನಿಲ್ಲ, 20 ಕೋಟಿ. ಯಾರಾಗ್ಲೂ ಹೋಗಿ ಖರೀದಿ ಮಾಡಂಗಿಲ್ಲ, ಅವ್ರು ಕರೆದ್ರೆ ಮಾತ್ರ ಹೋಗಿ ಖರೀದಿ ಮಾಡ್ಬೇಕಾಗುತ್ತೆ. ಈಗ ನೀವು ಬೆಂಗಳೂರಲ್ಲಿ ಮೆಟ್ರೋ ಸುಂದರವಾಗಿದೆ ಮೆಟ್ರೋ ಸ್ಟೇಷನ್, ಮಾರ್ಬಲ್ ಹಾಕಿದ್ದಾರೆ, ಪರ್ಫ್ಯೂಮ್ಸ್ ಇದೆ, ಟ್ರೈನ್ ಈಸ್ ಬ್ಯೂಟಿಫುಲ್. ಅದರಲ್ಲಿ ಪ್ರಯಾಣ ಮಾಡೋರೆಲ್ಲ ಜೀನ್ಸ್ ಹಾಕಿದ್ದಾರೆ, ಟೀ ಶರ್ಟ್ ಹಾಕಿದ್ದಾರೆ, ಡಿಸೈನ್ ಬಟ್ಟೆ ಹಾಕಿದ್ದಾರೆ. ಅಲ್ಲಿ ಕೆಲಸ ಮಾಡುವ ಹೌಸ್ ಕೀಪರ್ಸ್ಗೆ 12,000 ಸಂಬಳ, ಎಂಜಿನ್ ಡ್ರೈವರ್ಗೆ 12,000 ಸಂಬಳ, ಟಿಕೆಟ್ ಕೊಡೋರಿಗೆ 12,000 ಸಂಬಳ. ಅಂದರೆ ಒಂದು 82 ಸ್ಟೇಷನ್ ಇದೆ. ಒಂದು ಸ್ಟೇಷನಲ್ಲಿ 50 ಜನ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಅದು ಮೂವ್ ಆಗೋದಿಲ್ಲ. 12, 10,000, 15,000ದಲ್ಲಿ ಊಟ ಮಾಡೋಕ್ಕಾಗತ್ತಾ? ಏನಿದು ಶೋಷಣೆ? ಆರ್ಟಿಕಲ್ 23, 24 ಅಂದೆ. ಕೂಲಿ ಬಗ್ಗೆ ಆರ್ಟಿಕಲ್ 39A ಅಂದೆ. ಆರ್ಟಿಕಲ್ ಚೆನ್ನಾಗಿದೆ. ಮೆಟ್ರೋದಲ್ಲಿ ಇರೋರ್ಗೆ ಕೂಲಿ ಹಾಕಿ ಕೊಟ್ಟಿಲ್ಲ. ಆಡಳಿತ ಏನ್ ಮಾಡ್ತಾ ಇದೆ? ಕರೆಕ್ಟ್. ರೈಲ್ವೆ ಸ್ಟೇಷನು, ಅಲ್ಲಿ ಕಸ ಕೂಡ್ಸೋರು, ಕ್ಲೀನ್ ಮಾಡೋರು, ಬೆಡ್ ಹಾಕೋರು, ಎಲ್ಲ ಕಾಂಟ್ರಾಕ್ಟ್ 10,000, 12,000. ನಾನು ಏರ್ಪೋರ್ಟ್ ಜಾಸ್ತಿ ಓಡಾಡ್ತಿರ್ತೀನಿ. ನಾನು ವಾರಕ್ಕೆ 2 ಸತಿ ಹೋಗ್ತೀನಿ ನಾನು. ಅಲ್ಲಿ 35 ವರ್ಷಕ್ಕೆ ಮೊದಲು ಏರ್ಪೋರ್ಟ್ ಅಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಜೀನ್ಸ್ ಪ್ಯಾಂಟ್ ಹಾಕಿದ್ರು, ಶೂ ಹಾಕಿದ್ರು, ರೇಬನ್ ಗ್ಲಾಸ್ ಹಾಕಿದ್ರು. ಒಳ್ಳೆ ಸಂಬಳ ಇತ್ತು, ಪರ್ಮನೆಂಟ್ ಜಾಬ್. ಅದೇ ಹೌಸ್ ಕೀಪರ್ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಟಾಯ್ಲೆಟ್ ಎಲ್ಲ 8 ಗಂಟೆ 10 ಗಂಟೆ ಟಾಯ್ಲೆಟ್ ಒಳಗಡೆನೆ ಇರಬೇಕು. ಮನುಷ್ಯರು ಇದ್ದಾರೆ. ಒಬ್ಬ ಒಳಗಡೆ ಹೋಗಿ ಉಜ್ತಾರೆ. ಸಂಬಳ ಎಷ್ಟಂತ ಕೇಳಿದ್ರೆ 8,000, 10,000 ರೂಪಾಯಿ. 10 ರೂಪಾಯಿ ಟಿಪ್ಸಿಗೆ 10 ಸಲ ನೋಡ್ತಾರೆ ಅವರು. ಈ ಪರಿಸ್ಥಿತಿಗೆ ಹೆಂಗ್ ಬಂತು? ಗ್ರೌಂಡ್ ಸ್ಟಾಫ್. ಒಂದು ಏರೋಪ್ಲೇನ್ ಲ್ಯಾಂಡ್ ಆದ್ರೆ, ಟೇಕಪ್ ಆದ್ರೆ 106 ಯುವಕರು, 106 ಯುವತಿಯರು ಏನು ಹಂಗೆ ಫಾಸ್ಟ್ ಮೂವಿಂಗ್ ಕೆಲಸ ಮಾಡ್ತಾರೆ. 14,000 ಸಂಬಳ. ಸಾವಿರಾರು ಜನಕ್ಕೆ ಅದೇ ಸಂಬಳ. ಓಲಾ, ಊಬರು, ಟ್ಯಾಕ್ಸಿ ಎಲ್ಲ ಹೋಗಿ 10-15,000ನೇ ಮಿಗುಳುತ್ತೆ. ಸುಂದರವಾದ ಹೋಟ್ಲ್ ಇದೆ. ಇಲ್ಲಿ ಎದುರುಗಡೆನೆ ವಿನ್ಸೆಂಟ್ ಮೆನಾರ್ ಇದೆ, ತಾಜ್ ರೆಸಿಡೆನ್ಸಿ ಇದೆ, ಅಲ್ಲಿ ಮಲ್ಯ ಆಸ್ಪತ್ರೆ ಇದೆ. ಮಲ್ಯ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆ, ಎನಿವೇರ್ nurses are paid 14,000. Housekeeping, ward boys, cleaning staff, no DA. ಮತ್ತೆ ಎಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್? ಸಮಾನತೆ, ಲಿಬರ್ಟಿ, ಫ್ರೇಟರ್ನಿಟಿ, ಒಂದೇ ಕೆಲಸ ಒಂದೇ ಸಂಬಳ ಎಲ್ಲಿದೆ? ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು, ಕುರಿ ಮೇಯಿಸೋರು, ದನ ಮೇಯಿಸೋರು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಇವ್ರ ಗೋಲ್ ನೋಡ್ಬೇಕು. 15,000 ರೂಪಾಯಿಯಲ್ಲಿ ಹೆಂಗ್ ಬಾಳಕ್ಕಾಗತ್ತೆ? 4 ಜನ ಇದ್ರೆ ಒಬ್ರೊಬ್ರಿಗೆ 1,000ದಲ್ಲಿ ಒಂದು ತಿಂಗಳು ಹೆಂಗ್ ಬಾಳಕ್ಕಾಗತ್ತೆ? ಇದು ಏನ್ ಸಮಾನತೆ?